ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಸಕ್ಕರೆ ಹಾಗೆ ಯಾವುದೇ ರೀತಿಯ ಕ್ರೀಮ್ನ ಬಳಸದೆ ಈ ರೀತಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ರೀತಿಯಲ್ಲಿ ಐಸ್ ಕ್ರೀಮ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು 5ರಿಂದ 6 ಒಂದು ಗೋಡಂಬಿ ಪೀಸ್ಗಳನ್ನ ತೊಗೊಂಡಿದ್ದೀನಿ. ಗೋಡಂಬಿ ಪೀಸ್ಗಳನ್ನ ಈ ರೀತಿ ನೆನೆಸಿ ನಾವು ಯೂಸ್ ಮಾಡ್ಕೊಳ್ಬೇಕು. ಹಾಗಾಗಿ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೆನೆಸಾಕ್ತಿದ್ದೀನಿ. ಏನಾದರೂ ಅವಸರ ಇತ್ತು ಮರ್ತಿದ್ರಿ ಅಂತಂದರೆ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಬೇಗ ನೆನ್ಕೊಳ್ಳುತ್ತೆ. ಇವಾಗ ಒಂದು ಸೈಡಲ್ಲಿ ಇಟ್ಬಿಡೋಣ. ಈ ಸೈಡಲ್ಲಿ ನಾನು ಆಲ್ರೆಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ ಒಂದು ಅರ್ಧ ಲೀಟ್ರ್ಗಿಂತ ಕಡಿಮೆ ಆಗುವಷ್ಟು ಹಾಲನ್ನ ಬಳಸ್ಕೊಳ್ತಿದ್ದೀನಿ. ಗಟ್ಟಿಯಾಗಿರ್ತಕ್ಕಂಥ ಹಾಲನ್ನ ಬಳಸ್ಕೊಳ್ತಿದ್ದೀನಿ. ನೀವು ಕ್ವಾಂಟಿಟಿ ಏನಾದರೂ ಐಸ್ ಕ್ರೀಮ್ ಕ್ವಾಂಟಿಟಿ ಜಾಸ್ತಿ ಆಗೋದಾಯಿತು ಅಂತಂದರೆ ಒಂದು ಅರ್ಧ ಲೀಟ್ರ್ ಗಟ್ಟಿಯಾಗಿರ್ತಕ್ಕಂಥ ಹಾಲನ್ನ ಬಳಸ್ಕೊಳ್ಳಿ. ಇವಾಗ ಈ ಹಾಲನ್ನ ನಾವು ಒಂದು ಮಟ್ಟಿಗೆ ಕಾಯಿಸ್ಕೊಳ್ಬೇಕು. ಅಂದರೆ ಇವಾಗ ಹಾಕಿರ್ತಕ್ಕಂಥ ಹಾಲು ಒಂದು ಕಾಲು ಭಾಗದಷ್ಟು ಕಡಿಮೆ ಆಗಬೇಕು. ಅಲ್ಲಿವರೆಗೂ ಹಾಲನ್ನು ನಾವು ಕಾಯಿಸ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಒಂದು 3 ಸ್ಪೂನ್ ಆಗುವಷ್ಟು ಹಾಲನ್ನ ನಾನು ತೆಗೆದಿಟ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ 3 ಸ್ಪೂನ್ ಆಗುವಷ್ಟು ಹಾಲನ್ನ ತೆಗೆದಿಟ್ಕೊಂಡು ಈ ಹಾಲನ್ನ ಕಾಯಿಸ್ಕೊಳ್ತಿದ್ದೀನಿ. ಕಾಯಿಸುವಾಗ ಒಂದು ಸ್ವಲ್ಪ ಮಧ್ಯದಲ್ಲಿ ಕೈಯಾಡಿಸ್ತಾ ಇರಿ. ಯಾಕಂದರೆ ತೊಗೊಂಡಿರ್ತಕ್ಕಂಥ ಹಾಲು ಗಟ್ಟಿಯಾಗಿರೋದ್ರಿಂದ ತಳ ಅಂಟೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ಕೈಯಾಡಿಸ್ತಾನೆ ಹಾಲನ್ನ ಕಾಯಿಸ್ಕೊಳ್ಳಿ. ಈ ಸೈಡಲ್ಲಿ ಒಂದು 3ರಿಂದ 4 ಸ್ಪೂನ್ ಹಾಲನ್ನ ಎತ್ತಿಟ್ಕೊಂಡಿದ್ದೆ. ಈ ಒಂದು ಹಾಲಿಗೆ ನಾನಿಲ್ಲಿ ಕಸ್ಟರ್ಡ್ ಪೌಡ್ರನ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ಇದು ಸ್ಟ್ರಾಬೆರಿ ಫ್ಲೇವರ್ ಇರ್ತಕ್ಕಂಥ ಕಸ್ಟರ್ಡ್ ಪೌಡ್ರು. ನಿಮ್ಮಲ್ಲಿ ಯಾವ ಫ್ಲೇವರಲ್ಲಿ ಕಸ್ಟರ್ಡ್ ಪೌಡ್ರ್ ಇದೆ ಅದನ್ನೇ ಬಳಸ್ಕೊಳ್ಳಿ. ನಾನಿಲ್ಲಿ ಒಂದು 3 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರನ್ನ ಬಳಸ್ಕೊಂಡಿದ್ದೀನಿ. ಹಾಗೆ ಹಾಲು ಬಿಸಿಯಾಗಿರಬಾರ್ದು. ನಾನು ಹಾಕಿದ ತಕ್ಷಣವೇ ಒಂದು 3 ಸ್ಪೂನ್ ಆಗುವಷ್ಟು ಹಾಲನ್ನ ಎತ್ತಿಟ್ಕೊಂಡಿದ್ದೆ. ನೆನಪಿರಲಿ, ಬಿಸಿಯಾಗಿರ್ತಕ್ಕಂಥ ಹಾಲಲ್ಲಿ ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ಕೊಳ್ಬಾರ್ದು. ನೋಡಿ, ಹಾಲಲ್ಲಿ ಕಸ್ಟರ್ಡ್ ಪೌಡ್ರ್ ಸೇರಿಸಾದ್ಮೇಲೆ ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿಯಲ್ಲಿ ಈ ರೀತಿ ಮಿಶ್ರಣನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫ್ಲೇವರ್ ನಿಮಗೆ ಇಷ್ಟ ಬಂದಂಥ ಫ್ಲೇವರಿನ ಕಸ್ಟರ್ಡ್ ಪೌಡ್ರನ್ನ ಹಾಕ್ಕೊಳ್ಬೋದು. ಇದು ಕೂಡ ರೆಡಿಯಾಗಿದೆ. ಈ ಸೈಡಲ್ಲೇ ಹಾಲು ಕೂಡ ನೀಟಾಗಿ ಕಾಯ್ಕೊಳ್ತಿದೆ. ಒಂದು ಕಾಲು ಭಾಗದಷ್ಟು ಹಾಲಿನ ಪ್ರಮಾಣ ಕಡಿಮೆ ಆಗೋವರೆಗೂ ಹಾಲನ್ನು ಕಾಯಿಸ್ಕೊಳ್ಬೇಕು. ಅಂದಾಗ ನಾವು ಮಾಡ್ತಕ್ಕಂಥ ಒಂದು ಐಸ್ ಕ್ರೀಮು ಕರೆಕ್ಟಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರಲ್ಲಿ ಬರುತ್ತೆ. ಏನಾದರೂ ಈ ಒಂದು ಹಾಲಲ್ಲಿ ನೀರಿನಂಶ ಇತ್ತು ಅಂತಂದರೆ ಐಸ್ ಕ್ರೀಮು ಈ ಒಂದು ಐಸ್ ಗಡ್ಡೆ ರೀತಿಯಲ್ಲಿ ಬರುತ್ತೆ. ಅಂದರೆ ನಾವು ಈ ಅಂಗಡಿಯಲ್ಲಿ ತರ್ತಕ್ಕಂಥ ಐಸ್ ಕ್ರೀಮ್ ಥರ ಬರೋದಿಲ್ಲ. ಹಾಗಾಗಿ ಇದರಲ್ಲಿರ್ತಕ್ಕಂಥ ನೀರಿನಂಶನ ಒಂದು ಕಾಲು ಭಾಗದಷ್ಟು ತಗೊಳ್ತಿದ್ದೀನಿ. ನೀವು ನೋಡ್ತಿರ್ಬೋದು, ನಾನು ಮೊದಲೇ ಹಾಕಿರ್ತಕ್ಕಂಥ ಹಾಲಿನಕ್ಕಿಂತ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಅಂದರೆ ಕಸ್ಟರ್ಡ್ ಪೌಡರ್ನ ಹಾಕಿ ರೆಡಿ ಮಾಡಿರ್ತಕ್ಕಂಥ ಹಾಲನ್ನು ನಾನು ಸೇರಿಸ್ಕೊಳ್ತಿದ್ದೀನಿ. ಒಂದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಕಸ್ಟರ್ಡ್ ಪೌಡರ್ನ ಹಾಲನ್ನ ಸೇರಿಸ್ಕೊಳ್ಬೇಕು. ಈ ರೀತಿ ಕಸ್ಟರ್ಡ್ ಪೌಡ್ರನ್ನ ಸೇರಿಸ್ಕೊಂಡಾದಮೇಲೆ ನಾವು ಕೈ ಆಡಿಸ್ತಾ ಬರಬೇಕು. ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಒಂದೇ ಕಡೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಮಟ್ಟಿಗೆ ತಿಕ್ಕಾಗಿ ಬರೋವರೆಗೂ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಬನ್ನಿ. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಹಾಕಿರ್ತಕ್ಕಂಥ ಹಾಲೆಲ್ಲ ಗಟ್ಟಿ ಆಗ್ತಾ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಕೈ ಆಡಿಸ್ಕೊಳ್ಬೇಕು. ಇವಾಗ ನೋಡಿ, ಕರೆಕ್ಟಾಗಿ ಗಟ್ಟಿಯಾಗಿದೆ. ಇಷ್ಟು ತಿಕ್ಕಾದರೆ ಸಾಕು, ಇನ್ನೇನು ಜಾಸ್ತಿ ಆಗೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ, ಹಾಲನ್ನು ನಾವು ಕಂಪ್ಲೀಟಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗತ್ತೆ. ಹಾಗಾಗಿ ಇಷ್ಟು ತಿಕ್ಕಾಗಿ ಬಂದಾದಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಈ ಹಾಲನ್ನ ನಾವು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಳ್ಬೇಕು. ಹಾಗೆ ತಣ್ಣಗಾಗಲಿಕ್ಕೆ ಬಿಟ್ಟಾಗೂ ಕೂಡ ಅಷ್ಟೇ ಮಧ್ಯ ಮಧ್ಯದಲ್ಲಿ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಿ. ಇಲ್ಲ ಅಂದರೆ ತೀರಾ ಗಟ್ಟಿಯಾಗಿಬಿಡುತ್ತೆ, ಅಂದರೆ ಗಂಟುಗಳಾಗೋ ರೀತಿಯಲ್ಲಿ ಗಟ್ಟಿಯಾಗುತ್ತೆ. ಹಾಗಾಗಬಾರ್ದು ಅಂತಂದರೆ ತಣ್ಣಗಾಗ್ಲಿಕ್ಕೆ ಬಿಟ್ಟಾಗೂ ಕೂಡ ಈ ರೀತಿ ಕೈ ಆಡಿಸ್ತಾನೆ ಇರಬೇಕಾಗತ್ತೆ. ನಾನು ಕೂಡ ಇಲ್ಲಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ. ಇವಾಗ ನೋಡಿ, ಒಂದು 10ರಿಂದ ಒಂದು 20 ನಿಮಿಷದಲ್ಲಿ ಕಂಪ್ಲೀಟಾಗಿ ತಣ್ಣಗಾಗಿದೆ. ಮಧ್ಯ ಮಧ್ಯ ಕೈ ಆಡಿಸಿದ್ರು ಕೂಡ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ರೆಡಿಯಾಗಿದೆ. ಕಸ್ಟರ್ಡ್ ಪೌಡ್ರ್ ಹಾಕಿರೋದ್ರಿಂದ ಈ ರೀತಿಯಾಗಿ ತಿಕ್ಕಾಗಿ ಜಲ್ಲಿ ರೀತಿಯಲ್ಲಿ ಫಾರ್ಮ್ ಆಗಿರುತ್ತೆ. ಇವಾಗ ಇದನ್ನು ನಾವು ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗಾಗಿ ಇದನ್ನು ನಾನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ನಾನು ಸಕ್ಕರೆ ಬದಲಿಗೆ ಬೆಲ್ಲನ ಬಳಸ್ಕೊಳ್ತಿದ್ದೀನಿ. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತ ಅನ್ನೋದಾಯಿತು ಅಂದರೆ ಸಕ್ಕರೆ ಕೂಡ ಬಳಸ್ಕೊಳ್ಬೋದು. ನಾನು ಮಾಡಿರ್ತಕ್ಕಂಥ ಒಂದು ಕ್ವಾಂಟಿಟಿಗೆ ಹೆಚ್ಚು ಕಡಿಮೆ 3ರಿಂದ 4 ಸ್ಪೂನ್ ಆಗುವಷ್ಟು ಬೆಲ್ಲ ಬಳಸ್ಕೊಂಡಿದ್ದೀನಿ. ಇದರ ಬದಲಿಗೆ ನೀವು 3ರಿಂದ 5 ಸ್ಪೂನ್ ಆಗುವಷ್ಟಾದ್ರೂ ಸಕ್ಕರೆ ಹಾಕ್ಕೊಂಡು ಮಾಡ್ಕೊಳ್ಬೋದು ಸ್ವೀಟಿಗೋಸ್ಕರ. ಹಾಗೆ ನೆನೆಸಿಟ್ಟಿರ್ತಕ್ಕಂಥ ಗೋಡಂಬಿ ಕೂಡ ಸೇರಿಸ್ಕೊಳ್ತಿದ್ದೀನಿ. ಇಲ್ಲಿ ಗೋಡಂಬಿ ಸೇರಿಸೋದ್ರಿಂದ ಯಾವುದೇ ರೀತಿಯ ಕ್ರೀಮ್ನ ಬಳಸದೆ ನಾವು ಐಸ್ ಕ್ರೀಮ್ನ ತಿಕ್ಕಾಗಿ ಮಾಡ್ಕೊಳ್ಬೋದು. ಹಾಗಾಗಿ ಗೋಡಂಬಿನ ನೆನೆಸಿ
ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಇದರಲ್ಲಿ ಕೂಡ ಸ್ವೀಟಿನ ಅಂಶ ಇರೋದ್ರಿಂದ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು 3-4 ಸ್ಪೂನ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ. ಇವಾಗ ಈ ಒಂದು ಮಿಶ್ರಣಕ್ಕೆ ನಾವು ರೆಡಿ ಮಾಡಿರ್ತಕ್ಕಂಥ ಹಾಲಿನ ಮಿಶ್ರಣನ ಸೇರಿಸ್ಕೊಳ್ಬೇಕು. ಕಸ್ಟರ್ಡ್ ಪೌಡ್ರು ಹಾಗೆ ಹಾಲಿನ ಮಿಶ್ರಣನ ಸೇರಿಸ್ಕೊಳ್ಳೋಣ. ಕಂಪ್ಲೀಟಾಗಿ ಈ ಒಂದು ಮಿಶ್ರಣ ತಣ್ಣಗಾಗಿರಬೇಕು, ಆವಾಗಲೇ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ನಾನು ಒಂದೇ ಸರಿ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ. ಹಾಗಾಗಿ ನೈಸಾಗಿ ಆಫ್ ಆ್ಯಂಡ್ ಆನ್ ಮಾಡ್ಕೊಳ್ತಾ ಒಂದು 3-4 ಸಾರಿ ಆದರೂ ಈ ರೀತಿ ನೈಸ್ ಆಗೋ ರೀತಿಯಲ್ಲೇ ಗ್ರೈಂಡ್ ಮಾಡಿ ಇಟ್ಕೊಳ್ತಿದ್ದೀನಿ. ಯಾಕಂದರೆ ಕಸ್ಟರ್ಡ್ ಪೌಡರ್ ಹಾಕಿರ್ತಕ್ಕಂಥ ಒಂದು ಮಿಶ್ರಣನ 2 ಸಾರಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಆದರೆ ಇಲ್ಲಿ ನಾನು ಒಂದೇ ಸರಿ ಮಾಡ್ಕೊಳ್ತಿದ್ದೀನಿ. ಒಂದೇ ಸಾರಿಗೆ ಕಂಪ್ಲೀಟಾಗಿ ಅಂದರೆ ಒಂದು 3-4 ಸಾರಿ ಆಫ್ ಆ್ಯಂಡ್ ಆನ್ ಮಾಡಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಗ್ಲಾಸ್ ಬಾಕ್ಸ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಐಸ್ ಕ್ರೀಮ್ ಮಿಶ್ರಣನ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ತೊಗೊಂಡಿರ್ತಕ್ಕಂಥದ್ದು ಒಂದು ಅರ್ಧ ಲೀಟ್ರ್ಗಿಂತ ಕಡಿಮೆ ಹಾಲು ತೊಗೊಂಡಿದ್ದೆ. ಇಷ್ಟು ರೆಡಿಯಾಗಿದೆ. ಹಾಗೆ ಕೆಳಗಡೆ ಒಂದು ಸ್ವಲ್ಪ ಬೆಲ್ಲದ ಮಿಶ್ರಣ ಉಳಿದಿತ್ತು, ಒಂದು 2-3 ಹಳಕು ಉಳಿದಿತ್ತು. ಹಾಗಾಗಿ ಇದನ್ನು ಸೇರಿಸ್ತಿಲ್ಲ. ಮಧ್ಯದಲ್ಲಿ ಅದು ಐಸ್ ಕ್ರೀಮಲ್ಲಿ ಬರುತ್ತೆ, ಹಾಗೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸೇರಿಸ್ಕೊಂಡಿಲ್ಲ. ಒಂದು 2-3 ಹಳಕು ಉಳಿದಿತ್ತು ಅಷ್ಟೇ. ಇಲ್ಲಿ ಸ್ವೀಟಿಗೇನು ಕಡಿಮೆ ಅನಿಸೋದಿಲ್ಲ, ಹಾಗಾಗಿ ಸೇರಿಸ್ಕೊಂಡಿಲ್ಲ. ಇದಿಷ್ಟು ಹಾಕಾದ್ಮೇಲೆ ಮೇಲ್ಗಡೆ ಒಂದು ಸಿಲ್ವರ್ ಪೇಪರ್ ಇತ್ತು ಅಂತಂದರೆ ಹಾಕ್ಕೊಳ್ಳಿ. ನನ್ನ ಕಡೆ ಇಲ್ಲ ಅನ್ನೋದಕ್ಕೋಸ್ಕರ ನಾನು ಒಂದು ಹಾಲು ಪಾಕೆಟು ಅಥವಾ ಮೊಸರಿನ ಪಾಕೆಟ್ನ ಕೂಡ ನೀವು ಈ ರೀತಿ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿ ಫ್ರೀಝರಲ್ಲಿ ಹೆಚ್ಚು ಕಡಿಮೆ ಒಂದು 3 ಗಂಟೆನಾದರೂ ಇಟ್ಕೊಳ್ಬೇಕು. 3-4 ಗಂಟೆ ಆದರೂ ಇಟ್ಕೊಳ್ಳಿ, ಆಗ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಇವಾಗ ನೋಡಿ, ನಾನು ಕೂಡ 3-4 ಗಂಟೆವರೆಗೂ ಇಟ್ಕೊಂಡಿದ್ದೆ. ರೆಡಿಯಾಗಿದೆ ಐಸ್ ಕ್ರೀಮ್ನ. ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ, ಇಲ್ಲ ಅಂದರೆ ಇನ್ನೊಂದು ಗಂಟೆ ಎಕ್ಸ್ಟ್ರಾ ಇಟ್ಕೊಳ್ಬೋದು. ಫಸ್ಟ್ ನೋಡ್ಕೊಂಡು ಬಿಡೋಣ. ರೆಡಿಯಾಗಿದೆ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಕೈ ಮುಟ್ಟಿ ನೋಡಿದಾಗ ಗಟ್ಟಿ ಅನಿಸಿತ್ತು ಅಂದರೆ ಓಕೆ ರೆಡಿಯಾಗಿದೆ ಅಂತ, ಇಲ್ಲ ಅಂತಂದರೆ ಇನ್ನೊಂದು ಗಂಟೆ ಇಟ್ಕೊಳ್ಬೋದು. ನಾನಿಲ್ಲಿ ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ ಹಾಕಿಲ್ಲ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿದಾಗ ಒಂದು ಐಸ್ ಕ್ರೀಮಿನ ಒಂದು ರೆಸಿಪಿ ಅಪ್ಲೋಡ್ ಮಾಡಿದಾಗ ನೀವು ಬೇರೆ ತಂದು ತೋರಿಸಿರೋ ಐಸ್ ಕ್ರೀಮ್ ಅಂತ ಹೇಳಿದ್ರಿ. ಇಲ್ಲ, ಇದು ಮನೆಯಲ್ಲೇ ಮಾಡಿರ್ತಕ್ಕಂಥ ಐಸ್ ಕ್ರೀಮ್. ಒಂದ್ಸರಿ ಟ್ರೈ ಮಾಡಿ, ಆ ರೀತಿ ಬರಲಿಲ್ಲ ಅಂತಂದಾಗ ನನಗೆ ನೀವು ತಿಳಿಸ್ಬೋದು. ಆದರೆ ನೀವು ಕಮೆಂಟ್ ಮಾಡೋದೇನು ತಪ್ಪು ಅಂತ ಹೇಳ್ತಿಲ್ಲ, ಕೆಲವೊಂದು ಸರಿ ಆಗಿರುತ್ತೆ. ಹೇಳಿರ್ತಕ್ಕಂಥ ಮೇಜರ್ಮೆಂಟ್ನ ಕರೆಕ್ಟಾಗಿ ಹಾಕ್ಕೊಂಡಾಗ ಇದೇ ರೀತಿಯಲ್ಲೇ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ. ಹಾಗೆ ನಾನಿಲ್ಲಿ ಕಸ್ಟರ್ಡ್ ಪೌಡ್ರನ್ನ ಬಳಸಿದ್ರು ಕೂಡ ಡಬಲ್ ಸರಿ ನಾನು ಗ್ರೈಂಡ್ ಮಾಡ್ಕೊಂಡಿಲ್ಲ. ಯಾಕಂದರೆ ನಾನು ಮೊದಲೇ ಗ್ರೈಂಡ್ ಮಾಡ್ಕೊಳ್ಳುವಾಗ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೆ. ಹಾಗಾಗಿ ಒಂದೇ ಸರಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ನಿಮಗೇನಾದರೂ ಜಲ್ಲಿ ಅನಿಸಿತು ಅಂತಂದರೆ ಮತ್ತೊಂದು ಸರಿ ಗ್ರೈಂಡ್ ಮಾಡಿಕೊಂಡು ಮತ್ತೆ ಟೈಟಾಗಿ ಕ್ಲೋಸ್ ಮಾಡಿ ಮತ್ತೆ ಫ್ರೀಝರಲ್ಲಿ ಇಟ್ಕೊಂಡು ನೀವು ರೆಡಿ ಮಾಡ್ಕೊಳ್ಬೋದು. ತುಂಬಾ ಪರ್ಫೆಕ್ಟಾಗಿ ಇದೇ ರೀತಿಯಲ್ಲಿ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಿ ತೋರಿಸಿರೋದು ನಾನೇ ಮಾಡಿರ್ತಕ್ಕಂಥ ಐಸ್ ಕ್ರೀಮು, ಹೊರಗಡೆ ತಂದಿರ್ತಕ್ಕಂಥ ಐಸ್ ಕ್ರೀಮ್ ಅಲ್ಲ. ಒಂದ್ಸರಿ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.